ಈಗ ಆಲ್ರೆಡಿ ಡೆವಿಲ್ ಸಿನಿಮಾದ ನಿರ್ಮಾಪಕರು ತಮ್ಮ ಜೊತೆ ಚರ್ಚೆ ಮಾಡಿದಾರಾ ಈ ಬಗ್ಗೆ ಏನು ಆಗ್ಬೋದು, ಏನು ಕತೆ, ತಮ್ಮ ಕಷ್ಟವನ್ನು ಹೇಳ್ಕೊಂಡಿದಾರಾ, ಸಿನಿಮಾ ಶೂಟಿಂಗ್ ಎಲ್ಲಿವರೆಗೂ ಬಂದಿದೆಯಂತೆ, ಏನು ಕತೆ? ಯಾಕಂದರೆ ಮೊನ್ನೆ ಇವ್ರನ್ನ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಮೈಸೂರಲ್ಲಿ ಚಿತ್ರೀಕರಣ ನಡೀತಿತ್ತು ಅನ್ನುವಂಥ ಮಾಹಿತಿ ಇದೆ. ಹೌದು ಮೇಡಮ್, ಮಾತೃ ಸಂಸ್ಥೆ ಅಧ್ಯಕ್ಷರನ್ನ ಮತ್ತು ನಮ್ಮ ಹಿರಿಯ ಮಾಜಿ ಅಧ್ಯಕ್ಷರುಗಳನ್ನು ಚಿತ್ರರಂಗದ ಗಣ್ಯರೊಂದಿಗೆ ಅವರು ಸಮಾಲೋಚನೆ ಮಾಡ್ತಾ ಇದ್ದಾರೆ ಮೇಡಮ್. ಅಧಿಕೃತವಾಗಿ ಅವರು ನಿರ್ಮಾಪಕರ ಸಂಘಕ್ಕೆ ಇನ್ನೂ ಬಂದಿಲ್ಲ ಮೇಡಮ್. ಅಂದರೆ ನಮ್ಮನ್ನು ಸಂಪರ್ಕ ಮಾಡೋ ಪ್ರಯತ್ನ ಪಡೋದಾಗಲಿ, ಕಾಗದ ಕೊಡೋದಾಗಲಿ ಅಂಥವನ್ನೆಲ್ಲ ಏನೂ ಮಾಡಿಲ್ಲ. ಮಾತೃ ಸಂಸ್ಥೆ ಇದೆ, ದಿಗ್ಗಜರಿದ್ದಾರೆ, ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಪ್ಪ ಅಂದರೆ ಇದು ಏನಾದರೂ ಸರಿ ಇಂಥ ಒಂದು ಇದರಿಂದ ಅಂದರೆ ನಾನು ಏನು ಇವಾಗ ನಮ್ಮ ಮುಗ್ಗಟ್ಟಲ್ಲಿದೆ ಇದು ಅವ್ರ ಸ್ವಾರ್ಥಕ್ಕಲ್ಲ, ಅವ್ರದ್ದೂ ಕೂಡ ಆ ಸಮಸ್ಯೆಯಿಂದ ಕೂಡ ಅವರು ಕೂಡ ಹೊರಗಡೆ ಬರಬೇಕು ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಮೇಡಮ್. ಈಗ ದರ್ಶನ್ ಅವರನ್ನು ನಂಬಿಕೊಂಡು ಸುಮಾರು 14 ಸಿನಿಮಾ ನಿರ್ಮಾಪಕರು ಅಂದರೆ 14 ಸಿನಿಮಾಗಳು ಅವ್ರ ಕೈಯಲ್ಲಿತ್ತು ಅನ್ನೋವಂಥದ್ದು ಮಾಹಿತಿ ಎಷ್ಟಿತ್ತೋ ಏನೋ ಗೊತ್ತಿಲ್ಲ. ಬಟ್ ನಮಗೆ ತಿಳಿದ ಪ್ರಕಾರ 3-4 ಸಿನಿಮಾಗಳು ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿತ್ತು. ತರುಣ್ ಸುಧೀರ್ ಅವ್ರ ಸಿನಿಮಾಗಳು, ಶೈಲಜಾ ನಾಗ್ ಅವರ ಸಿನಿಮಾಗಳು ಸೇರಿದಂತೆ 4 ಸಿನಿಮಾಗಳು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿತ್ತು. ಇಲ್ಲಿವರೆಗೂ ಇವ್ರನ್ನ ಬಿಟ್ಟು ಡೆವಿಲ್ ಸಿನಿಮಾನ ಹೊರತುಪಡಿಸಿ ಬೇರೆ ಬೇರೆ ಸಿನಿಮಾಗಳ ನಿರ್ಮಾಪಕರು ತಾವು ಇಷ್ಟು ಅಡ್ವಾನ್ಸ್ ಕೊಟ್ಟಿದ್ವಿ, ತಮ್ಮ ಸಿನಿಮಾಗೂ ಈ ಥರದ ಸಂಕಷ್ಟ ಬಂದ್ಬಿಡ್ತು, ಈ ಥರದ್ದು ಏನಾದರೂ ಪ್ರೊಡ್ಯೂಸರ್ ಸಂಘಕ್ಕೆ ಬಂದು ಅಂದರೆ ನಿರ್ಮಾಪಕರ ಸಂಘಕ್ಕೆ ಬಂದು ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರಾ? ಮೇಡಮ್, ತಮ್ಮಗಳ ಮಾಧ್ಯಮದ ಮೂಲಕ ಕೆಲವರು ಮಾತನಾಡಿರೋದು ನಿಜ ಮೇಡಮ್. ಆದರೆ ಅಧಿಕೃತವಾಗಿ ನಮಗಿಲ್ಲಿ ಕಾಗದ ಕೊಟ್ಟುಬಿಟ್ಟು ಯಾರೂ ಕೂಡ ಇವತ್ತವರೆಗೂ ಬಂದಿಲ್ಲ. ಬಟ್ ನನ್ನ ಕೆಲವು ಸ್ನೇಹಿತರುಗಳು ಈ ರೀತಿ ನಮ್ಮದಿದೆ, ಅದು ಆಗುತ್ತೆ, ಏನಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಮುಂದುವರಿತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಇದು ಕೂಡ ಕಾದು ನೋಡೋ ತಂತ್ರ. ಏನೀಗ ಕಾನೂನಲ್ಲಿ ಯಾವ ರೀತಿಯಾದಂಥ ತೀರ್ಮಾನಕ್ಕೆ ಬರ್ತಾರೆ ಅದನ್ನು ನೋಡ್ಕೊಂಡು ನಾವು ಮಾತಾಡ್ತೀವಿ. ಆದರೆ ಅಧಿಕೃತವಾಗಿ ಕಾಗದವನ್ನು ಕೊಡಬೇಕಾ ಅಥವಾ ನಮಗೆ ನ್ಯಾಯ ಬೇಕು ಅನ್ನೋದನ್ನೆಲ್ಲ ಇವತ್ತು ಆ್ಯಸ್ ಇಟ್ ಈಸ್ ಇವತ್ತಿನವರೆಗೂ ಕೂಡ ಯಾರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ. ಫೋನ್ಗಳಲ್ಲಿ ಮಾತಾಡಿದ್ದಾರೆ, ಬಟ್ ದಾಖಲೆ ಅಧಿಕೃತ ಪತ್ರ ಅಂಥವು ಯಾವುೂ ಇಲ್ಲ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.